ಅಣ್ಣಂತಣ್ಣ ಯಾಕೆ ನಮ್ನ ಹೋಗೋಕ್ ಹೇಳಿದ್ರು? ಅಣ್ಣಂತಣ್ಣಂಗೆ ನಮ್ಮನ್ ಕಂಡ್ರೆ ತುಂಬಾ ಇಷ್ಟ. ಅವ್ರು ಹೇಳಿದ್ ನಮ್ ಒಳ್ಳೇದಕ್ಕೆ. ಗಲಾಟೆ ಆಗೋ ಜಾಗದಲ್ಲಿ ನಾವ್ ಇರಬಾರ್ದು ಅಂತ. ಆ ಗಲಾಟೆಲಿ ಇವಾಗ ಅಣ್ಣಂತಣ್ಣನೂ ಇದಾರೆ ಅಲ್ವಾ? ಸುಭಾಷ್, ಅಲ್ಲೀಗ ಗಲಾಟೆ ಆಗುತ್ತೆ ಅನ್ಸುತ್ತೆ. ಅದಕ್ಕೆ ನಮ್ಮನ್ನ ಅಲ್ಲಿಂದ ಕಳಿಸ್ಬಿಟ್ರು. ಅವ್ರಿಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅಣ್ಣಂತಣ್ಣನ ಈಗ ಪೊಲೀಸರು ನೋಡ್ಬಿಟ್ರೆ? ಚೀ, ಅಲ್ ನೋಡಿ ಎಷ್ಟು ಗಲೀಜಾಗಿದೆ. ಅಯ್ಯೋ, ಇಷ್ಟೊಂದ್ ತರಕಾರಿ ಸಿಪ್ಪೆ ಹಾಕಿ ಯಾರಿಲ್ ಗಲೀಜ್ ಮಾಡಿರೋದು? ಅಯ್ಯೋ, ಹೀಗೆಲ್ಲ ಗಲೀಜ್ ಮಾಡೋಕೆ ಮನುಷ್ಯನೇ ಕಾರಣ. ಹೌದು, ನಾವೇ ರಸ್ತೆಯಲ್ಲಿ ಸಿಪ್ಪೆ ಬಿಸಾಕೋದು. ಇದನ್ನೆಲ್ಲ ಈಗ್ಲೇ ನಿಲ್ಲಿಸ್ಬೇಕು. ಇಲ್ಲಾಂದ್ರೆ ಹೀಗೆ ಗಲೀಜ್ ಹೆಚ್ಚಾಗುತ್ತೆ, ಕಾಯಿಲೆ ಬರುತ್ತೆ. ಈ ಕಸ ಇಲ್ಲೇ ಇದ್ರೆ ರೋಗ ಬಂದು ಜನರಿಗೆ ತುಂಬಾ ಕಷ್ಟ ಆಗುತ್ತೆ. ಇದಕ್ ನಾವೇನಾದ್ರೂ ಮಾಡ್ಲೇಬೇಕು. ಇಲ್ ಕೇಳಿ, ನಾವು ಜನರಿಗೆ ಶುದ್ಧ ನೀರು ಕುಡಿಬೇಕು ಅಂತ ಹೇಳಿದ್ವಲ್ಲ, ಅದೇ ರೀತಿ ಪರಿಸರನ ಚೆನ್ನಾಗಿ ಇಟ್ಕೋಬೇಕು ಅಂತ ಎಲ್ಲಾ ಜನರಿಗೂ ಅರ್ಥ ಮಾಡಿಸ್ಬೇಕು. ಅದ ಹೇಗೆ? ಪೋಸ್ಟರ್ ಬರ್ದಾ? ಪೋಸ್ಟರ್ ಬರೆಯೋಣ, ಆದ್ರೆ ಅದಕ್ಕೂ ಮೊದಲು ನಾವೆಲ್ಲರೂ ಸೇರಿ ಇದನ್ನ ಕ್ಲೀನ್ ಮಾಡ್ಬೇಕು. ಈ ಕಸ ಹಾಕದ್ನ ನಿಲ್ಲಿಸ್ಬೇಕು. ನಾವು ನಮ್ ಪರಿಸರನ ಚೆನ್ನಾಗಿ ಇಟ್ಕೋಬೇಕು. ಕಸ ಹಾಕೋದಿಕ್ಕೋಸ್ಕರ ಬೇರೆ ಬೇರೆ ಕಡೆ ಬುಟ್ಟಿ ಇಡೋಣ. ಕೇಳಿಸ್ಕೊಳ್ಳಿ, ಶಾಲೆಯಲ್ಲಿ ಓದೋದು ಕಡಿಮೆ ಇದ್ದಾಗ ನಾವೆಲ್ಲರೂ ಸಂಜೆ ಆಟ ಆಡೋದನ್ನ ಬಿಟ್ಟು ಆ ಸಮಯದಲ್ಲಿ ನಾವು ನಮ್ ಪರಿಸರನ ಚೆನ್ನಾಗಿ ಇಟ್ಕೊಳ್ಳೋಣ. ಅಯ್ಯೋ ದೇವ್ರೆ, ಇದನ್ನೆಲ್ಲ ತೆಗಿಬೇಕಾ? ಹೌದು ಗೋಪಾಲ್, ನೀನು ರಸ್ತೆಯಲ್ಲಿ ಕಸ ಎಸಿವಾಗ ಇದನ್ನೆಲ್ಲ ಯೋಚನೆ ಮಾಡಿರ್ಲಿಲ್ವಾ? ನೀನೇ ಯಾಕೆ ಶುದ್ಧ ಮಾಡಬಾರ್ದು? ಇಲ್ಲ ಇಲ್ಲ, ಇದೆಲ್ಲ ನನ್ನಿಂದ ಆಗಲ್ಲ. ಸರಿ, ಈ ಕೆಲ್ಸ ನಿನ್ ಕೈಲಿ ಆಗ್ಲಿಲ್ಲ ಅಂದ್ರೆ ನೀನ್ ಮಾಡ್ಬೇಡ. ಚಾರು, ನಂದು, ಲಾಲು, ನೀವೆಲ್ಲ ಮಾಡ್ತೀರಾ ಅಲ್ವಾ? ಅಮ್ಮ ಏನಾದ್ರೂ ಸಿಟ್ ಮಾಡ್ಕೊಂಡ್ಬಿಟ್ರೆ? ಆಮೇಲೆ ಹೇಳಿದ್ರಾಯ್ತು. ನನಗ್ ನಮ್ಮ ಅಪ್ಪ ಬೈತಾರೆ. ಹೀಗ್ ಮಾಡೋದ್ರಿಂದ ನಂಗೂ ನಮ್ಮ ಮನೇಲಿ ಬೈತಾರೆ. ಆದ್ರೆ ನಾವು ಪರಿಸರನ ಹೀಗ್ ಬಿಟ್ಟು ಹೋಗ್ಬಾರ್ದು. ಆಯ್ತು, ನಿಮ್ಮಿಂದ ಆಗ್ಲಿಲ್ಲ ಅಂದ್ರೆ ನೀವ್ ನನ್ ಬ್ಯಾಗ್ ಇಟ್ಕೊಂಡು ನಿಂತ್ಕೊಳ್ಳಿ. ಇಲ್ಲ ಸುಭಾಷ್, ನೀನ್ ಒಬ್ನೇ ಹೋಗೋಗಿಲ್ಲ. ಮಾಡೋದಿದ್ರೆ ನಾವೆಲ್ರೂ ಸೇರ್ ಮಾಡೋಣ. ಏನ್ ಹೇಳ್ತೀರಾ ನೀವೆಲ್ರು? ನಾವ್ ಸಹಾಯ ಮಾಡ್ತೀವಾದ್ರೆ ಗಲೀಜ್ಗೆ ಕೈ ಹಾಕಕ್ಕೆ ಮನ್ಸ್ ಬರ್ತಿಲ್ಲ. ಆದ್ರೆ ನಂದು ನಿಮ್ ಮನೇಲಿರೋ ಕಸನ ನೀನು ಹೊರಗಡೆನೆ ತಾನೇ ತಂದು ಹಾಕೋದು. ನಾವೇ ಕಸ ಹಾಕದ್ಮೇಲೆ ನಾವೇ ತಾನೇ ಕಸನ ಕ್ಲೀನ್ ಮಾಡ್ಬೇಕು. ನಿಮ್ ಮನೇಲಿ ಕಸ ಇದ್ರೆ ನೀನ್ ಅದನ್ನ ಕ್ಲೀನ್ ಮಾಡ್ತೀಯ ಅಲ್ವಾ? ಮತ್ತೆ ನೀನ್ ಸರಿಯಾಗಿ ಹೇಳ್ದೆ ಸುಭಾಷ್. ನಾನ್ ನಿನ್ ಜೊತೆಗಿದ್ದೀನಿ. ನಾನು ಕೂಡ. ನಾನು ಸರಿ, ಹಾಗಿದ್ರೆ ನಾವೆಲ್ಲ ಕ್ಲೀನ್ ಮಾಡೋಣ. ಬನ್ನಿ, ಕ್ಲೀನ್ ಮಾಡಕ್ ಬೇಕಾಗಿರೋ ವಸ್ತು ತರೋಣ. ಬನ್ನಿ. ವಿಭಾ, ನನ್ ಮಾತ್ ಕೇಳು. ವಿಭಾ, ವಿಭಾವತಿ, ವಿಭಾ. ಅಲ್ಲ, ಈ ವಿಭಾ ಯಾಕೆ? ಏಕೆ? ಏನಾಯ್ತಮ್ಮ? ಏನ್ ಮಾಡ್ತಾ ಇದ್ಯಾ? ಅಜಿತ್, ಏನಾಯ್ತು ಇವಳಿಗೆ? ಅಮ್ಮ, ನಾನ್ ನಿನ್ಗೆಲ್ಲ ಆಮೇಲೆ ಹೇಳ್ತೀನಿ. ವಿಭಾ, ನಾನ್ ಮಾತಾಡ್ತಾನೆ ಇದೀನಿ, ನೀನ್ ಸುಮ್ನೆ ಇದೆಯಲ್ಲ. ಅಲ್ಲ, ಯಾಕೆ ಎಲ್ಲ ಬಟ್ಟೆನೂ ಎತ್ತಿಟ್ಕೋತಾ ಇದೀಯ ನೀನು? ಏನಾಯ್ತು ವಿಭಾ? ಏನಾಯ್ತು ನೋಡ್ರಿ, ಏನಾಗಿದೆ ಅಂತ ಗೊತ್ತಿಲ್ಲ. ಅಜಿತ್ ಕೇಳ್ತಾನೆ ಇದ್ದಾನೆ, ಇವಳೇನು ಮಾತಾಡ್ತಾನೆ ಇಲ್ಲ. ಏನಾಯ್ತಮ್ಮ? ಏನಾಯ್ತು ವಿಭಾ? ಏನಾದ್ರೂ ಹೇಳು. ಅಲ್ಲ ವಿಭಾ. ಅಮ್ಮ, ನಾನಿವತ್ತೇ ಕಟ್ಟಕ್ಕೆ ಹೊರಡ್ಬೇಕಮ್ಮ. ಏನ್ ಬರ್ತಿದ್ದಾರೆ ಅನಂತಣ್ಣ? ಇದ್ ನಿಜವಾಗ್ಲೂ ಅನುಮತಿ ಪತ್ರನಾ? ಹೌದು, ಇದರಲ್ಲಿ ಸರ್ಕಾರಿ ಸೀಲ್ ಇದೆ. ಓ ಹಾಗಾ? ಹಾಗಿದ್ರೆ ಇದೆಲ್ಲ ಕದ್ದಿರೋ ಕಟ್ಟಿಗೆ ಅಂತ ನಿಮ್ಗೆ ಯಾರು ಹೇಳಿದ್ದು? ನನಗ್ ಸುದ್ದಿ ಕೊಟ್ಟವನು ಸುಳ್ಳು ಹೇಳೋಕಂತೂ ಸಾಧ್ಯ ಇಲ್ಲ. ಆದ್ರೆ ನನಗ್ಯಾಕೆ ಸುಳ್ಳು ಹೇಳ್ದ ಅವನು? ನಾನ್ ಕೊಟ್ಟಿರೋ ಅನುಮತಿ ಪತ್ರದ ಬಗ್ಗೆ ಇವ್ರಿಗೆಲ್ಲ ಅನುಮಾನ ಬಂದಿರಬೇಕು. ಇದಕ್ಕೆಲ್ಲ ಒಂದು ವ್ಯವಸ್ಥೆ ಮಾಡ್ಲೇಬೇಕು. ಅನಂತಣ್ಣ, ನನ್ಗನ್ಸತ್ತೆ ಯಾರ ಸುಳ್ಳು ಸುದ್ದಿ ಕೊಟ್ಟಿರ್ಬೇಕು. ಅವರು ನನ್ನ ಹತ್ರ ಈ ತರ ಯಾಕೆ ಸುಳ್ಳು ಹೇಳ್ಬೇಕು? ಇದರ ಹಿಂದೆ ಬೇರೆ ಏನೋ ಉದ್ದೇಶ ಇದೆ. ಮೊದಲು ಅದನ್ನು ಕಂಡುಹಿಡಿಬೇಕು. ಈ ವಿಷಯ ಅಷ್ಟು ಸರಳವಾದ್ದಲ್ಲ. ಇದ್ರ ಹಿಂದೆ ಯಾರೋ ಇರಬೇಕು. ಈ ಕಟ್ಟಿಗೆ ವಿಷಯದ ಬಗ್ಗೆ ಸುಳ್ಳು ಹೇಳಿ ನಮ್ಗೆ ಯಾರೋ ದಾರಿ ತಪ್ಪಿಸ್ತಾ ಇದ್ದಾರೆ ಅನ್ಸತ್ತೆ. ಇನ್ನು ಯಾಕೆ ನೀವೆಲ್ಲರೂ ಇಲ್ಲೇ ನಿಂತಿದ್ದೀರಾ? ಏನ್ ಮುಖ ನೋಡ್ತಿದ್ದೀರಾ? ಕಟ್ಟಿಗೆ ತಲುಪಿಸೋಕೆ ಹೇಳ್ದೆ ತಾನೇ ನಾನು. ಸಮಯಕ್ಕೆ ಸರಿಯಾಗಿ ತಲುಪಿಸ್ತಾ ಇದ್ರೆ ಎಷ್ಟು ನಷ್ಟ ಆಗುತ್ತೆ ಗೊತ್ತಾ ನನ್ಗೆ? ನೀನ್ ಕೊಡ್ತೀಯಾ?
ನಿನ್ನ ಒಂದ್ ನಿಮಿಷ ಇರಿ. ನೀವ್ ಯಾಕೆ ಅವ್ರನ್ನ ಸುಮ್ನೆ ಹೊಡಿತಾ ಇದ್ದೀರಾ? ಸುಮ್ನೆ ಹೊಡಿತಾ ಇಲ್ಲ ಇವ್ರಿಗೆ ನಾನು. ಈ ಕಟ್ಟಿಗೆ ಕಾಣ್ತಾ ಇದೆಯಾ ನಿನ್ಗೆ? ಈ ಕಟ್ಟಿಗೆ ಸಮಯಕ್ಕೆ ಸರಿಯಾಗಿ ತಲುಪದೆ ಹೋದ್ರೆ ನಷ್ಟ ಎಷ್ಟಾಗುತ್ತೆ ಗೊತ್ತಾ ನನಗೆ? ನೀನೇನಾದ್ರೂ ಕೊಡ್ತೀಯಾ? ನಿಮ್ಮ ವ್ಯಾಪಾರದ ಬಗ್ಗೆ ನನಗಂತೂ ಏನು ಗೊತ್ತಿಲ್ಲ. ಅಷ್ಟಕ್ಕೂ ತಡ ಆಗಿದ್ದು ನಿಮ್ಮಿಂದಾನೆ. ಕಟ್ಟಿಗೆ ನಿಮ್ದು ಅಂದ್ಮೇಲೆ ಅನುಮತಿ ಪತ್ರ ಯಾಕೆ ಕಳಿಸ್ಲಿಲ್ಲ? ಏನ್ ಕಾಕ ಇದು? ನಿಮ್ ಮಾಲೀಕರು ತುಂಬಾ ಒಳ್ಳೆಯವರು ಅಂತ ಹೇಳ್ತಾ ಇದ್ರಿ, ಇದೇನೇ ಇವ್ರು ಒಳ್ಳೆತನ? ಸರಿ ಸರಿ, ನೀವೆಲ್ರೂ ಹೋಗಿ ನಿಮ್ ಕೆಲಸ ನೋಡ್ಕೊಳ್ಳಿ, ಹೋಗಿ. ಎತ್ತಿ ಎತ್ತಿ ಎತ್ತಿ, ಬೇಗ ಎತ್ತಿ, ಎತ್ಕೊಳ್ಳಿ. ಎತ್ಕೊಳ್ಳಿ ಎತ್ಕೊಳ್ಳಿ. ನನ್ ಬಗ್ಗೆನೆ ಕೆಟ್ಟದಾಗ ಮಾತಾಡ್ತೀಯ ನೀನು. ನನ್ನ ಕಟ್ಟಿಗೆ ದಡ ಸೇರಿದ ಮೇಲೆ ಸಾಹೇಬ್ರು ದೋಣಿನೂ ಹೋಗೋದಿದೆ. ನನ್ನಿಂದ ಏನಾದ್ರೂ ತಡ ಆದ್ರೆ ಸಾಹೇಬ್ರಿಗೂ ತಡ ಆದಂಗೆ. ಸಾಹೇಬ್ರ ಬಗ್ಗೆ ಯಾಕೆ ಭಯ ಪಟ್ಕೋಬೇಕು? ನಿಮ್ ವ್ಯವಹಾರ ಏನು ಅಂತ ನಾನು ನೋಡ್ತಾ ಇದ್ದೀನಿ. ನಿಮಗೂ ಆ ಪೊಲೀಸರಿಗೂ ಏನು ವ್ಯತ್ಯಾಸ ಇಲ್ಲ. ನೀವು ಮಾಡ್ತಿರೋ ಇಂಥ ದೌರ್ಜನ್ಯ ಕಟಕಲ್ ನಡೆಯೋದಿಲ್ಲ. ಬನ್ನಿ ಹೋಗೋಣ. ಸರಿಯಾದವರೇ ಸಿಕ್ಕಿದ್ದಾರೆ ಅನ್ಸುತ್ತೆ. ಪೊಲೀಸ್ ಅವ್ರ ವಿರುದ್ಧ ಇಷ್ಟೆಲ್ಲ ಮಾತುಗಳ, ಇಷ್ಟೆಲ್ಲ ಸಿಟ್ಟ, ಇಷ್ಟೊಂದು ಸಾಹಸನ. ಸಾಧಾರಣವಾದವರಲ್ಲ ಇವರು. ಒಂದಂತೂ ಖಚಿತ ಆಗಿದೆ, ಇವರೇ ಆ ಸ್ವದೇಶಿಗಳಿರ್ಬೇಕು. ಇರ್ಲಿ, ಇನ್ನು ಮುಂದೆ ಇವ್ರ ರಹಸ್ಯನ ನಾನ್ ತಿಳ್ಕೊಂತೀನಿ. ಅಲ್ಲ ಪ್ರಭಾ, ಸುಭಾಷ್ ಈಗಾಗಲೇ ಸ್ಕೂಲ್ ಮುಗಿಸ್ಕೊಂಡು ಮನೆ ತಲುಪಿರ್ತಾನೆ. ಸರಳ ಹೇಳಿದಿಲ್ಲ ಅವನಿಗೆ ಊಟ ತಿಂಡಿ ಕೊಡೋಕೆ. ಹಾಗೇನೆ ಅವಳಿಗೆ ಅವನು ಆಚೆ ಹೋಗ್ದಿರೋಗ್ ನೋಡ್ಕೊಳಕ್ ಹೇಳಿದ್ಯಾ ತಾನೆ? ಅದೆಲ್ಲ ಏನು ಬೇಕಾಗಿಲ್ಲ ಅನ್ಸತ್ತೆ. ಯಾಕೆ? ಅಲ್ಲಿ ನೋಡಿ, ಗಾಡಿ ನಿಲ್ಸಿ. ಏನ್ ಮಾಡ್ತಿದ್ದಾನೆ ಅಂತ ನೋಡಿದ್ರ? ಹಗ್ಲು ರಾತ್ರಿ ಇದನ್ನೇ ಮಾಡ್ತಿರ್ತಾನೆ. ಊಟ ನಿದ್ದೆ ಅದ್ರ ಬಗ್ಗೆ ಏನು ಚಿಂತೆ ಇಲ್ಲ. ಇದೆಲ್ಲ ಏನ್ ಮಾಡ್ತಾ ಇದ್ದಾನೆ ಸುಭಾಷ್? ಅವನಿಗೆ ನಾವೆಷ್ಟು ಹೇಳಿದ್ರು ಅರ್ಥನೇ ಮಾಡ್ಕೋತಿಲ್ವಲ್ಲ ಅವನು. ಯಾಕೆ ಹೀಗೆಲ್ಲ ಮಾಡ್ತಿದ್ದಾನೆ ಪ್ರಭಾ? ಸುಭಾಷ್, ಇದೆಲ್ಲ ಏನು? ಏನ್ ಮಾಡ್ತಿದ್ದೀರಾ ನೀವೆಲ್ಲ? ಸುಭಿ, ನೀವೆಲ್ಲ ಬಡವರ ಸೇವೆ ಮಾಡಿದ್ರೆ ನನ್ಗದ್ರಲ್ಲಿ ಯಾವ ಸಮಸ್ಯೆನೂ ಇಲ್ಲ. ಶಾಲೆ ಮುಗಿದ್ಮೇಲೆ ಮನೆಗ್ ಬರೋದನ್ ಬಿಟ್ಟು ಈ ಕೆಲ್ಸನೆಲ್ಲ ಯಾಕೆ ಮಾಡ್ತಿದ್ದೀರಾ? ಸುಭಾಷ್, ಇದನ್ನೆಲ್ಲ ಬಿಟ್ಟು ಈಗಲೇ ಗಾಡಿ ಹತ್ತು. ನಾನ್ ಹೇಳಿದ್ ಕೇಳಿಸಿಲ್ವಾ ನಿನ್ಗೆ? ನಾನು ನಿನ್ ಹತ್ರನೇ ಮಾತಾಡ್ತಾ ಇರೋದು. ಈ ತರ ಮಾಡ್ತಾ ಇದ್ರೆ ನೀವೆಲ್ಲ ಹುಷಾರ್ ತಪ್ಪೋಗ್ತೀರಾ. ನಾವು ನಮ್ಮ ಮನೇನ ದಿನ ಕ್ಲೀನ್ ಮಾಡ್ತೀವಲ್ವಾ ಅಪ್ಪ? ಮನೇನ ಕ್ಲೀನ್ ಮಾಡ್ತೀವಿ ಅಂತಂದ್ಮೇಲೆ ಈ ಊರು, ಪರಿಸರ, ದೇಶ ಎಲ್ಲ ನಮ್ದೇ ಅಲ್ವಾ ಅಪ್ಪ? ನಮ್ಮೂರು ಸ್ವಚ್ಛವಾಗಿ ಇಲ್ದೆ ಹೋದ್ರೆ ನಮ್ಮೂರಲ್ಲಿರೋ ಜನಕ್ಕೂ ಆರೋಗ್ಯ ಚೆನ್ನಾಗಿರಲ್ಲ. ಆಯ್ತಾ ನಿಮ್ ಕೆಲ್ಸ ಎಲ್ಲ? ಇನ್ನೊಂದ್ ಸ್ವಲ್ಪ ಇದೆ ಅಪ್ಪ.
ಈಗ್ಲೇ ಮನೆಗ್ ನಡಿ. ಅಯ್ಯೋ, ಇವತ್ತು ಇವನ್ ಏನ್ ಮಾಡ್ಕೊಂಡ್ ಬಂದಿದ್ದಾನೆ? ನಿನ್ ಮಗ ಅಲ್ಲಿ ಕೊಚ್ಚೆಯಲ್ಲಿ ಕಸ ಎತ್ತುತ್ತಾ ಇದ್ನ. ಇವನ್ ಬುದ್ಧಿ ಪೂರ್ತಿ ಹಾಳಾಗ್ ಹೋಗಿದೆ. ಹೋಗಿ ಬೇಗ ಸ್ನಾನ ಮಾಡ್ಸು, ನನ್ ಕೈ ನೋಡಕ್ ಆಗ್ತಿಲ್ಲ. ಸರಳಾ, ಸರಳಾ, ಏನಾಯ್ತಜ್ಜಿ? ಅಯ್ಯೋ, ಇನ್ನೇನ್ ಆಗ್ಬೇಕು ನೋಡಲ್ಲಿ. ಅಯ್ಯೋ, ಏನ್ ಅವಸ್ಥೆ ನಿಂದು ಸುಬಿ? ಅವಸ್ಥೆನಾ? ನಿನ್ ಕಂಡಾರೆ ನೋಡು. ವಕೀಲ್ರ ಮನೆ ಹುಡುಗನ ಹಣೆ ಬರಹ ನೋಡು. ಹೋಗು, ಇನ್ನೂ ಏನ್ ನಿಂತ್ಕೊಂಡಿದ್ಯಾ? ಹೋಗಿ ನೀರ್ ತಗೊಂಬ, ಹೋಗು. ಹಾ. ಏಯ್, ನೀನ್ ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಾ ಇದ್ದೀಯಾ? ಹೋಗಿ ಗಂಗಾಜಲ ತಗೊಂಡ್ ಬಾ, ಹೋಗೋ, ಹೋಗೋ. ಅಯ್ಯೋ ದೇವ್ರೇ, ಹಾಗಲ್ಲ ದೊಡ್ಡಮ್ಮ. ನೀನೇನು ಮಾತಾಡ್ಬೇಡ. ಮೊದ್ಲು ಅವನ್ನ ಶುದ್ಧ ಮಾಡದ್ಮೇಲೆ ಅವ್ನು ಒಳಗಡೆ ಬರ್ಲಿ. ನೋಡು ಪ್ರಭಾ, ನಿನ್ ಮಗ ಹೀಗೆ ಒಳಗಡೆ ಬರೋದಕ್ಕೆ ನಾನ್ ಬಿಡೋದಿಲ್ಲ. ಏನ್ ಕರ್ಮನೋ ಏನೋ. ಅಮ್ಮ, ಒಂದ್ಸಲ ಬೇಡ ಅಂದ್ಮೇಲೆ ನೀನ್ ನಿನ್ ಕೋಣೆಗೆ ಹೋಗೋ ಹಾಗಿಲ್ಲ ಅಷ್ಟೇ. ನಿನ್ನಿ ಕೆಲಸದಿಂದ ನೀನ್ ಹುಷಾರ್ ತಪ್ಪೋ ಸಾಧ್ಯತೆ ಇದೆ. ನಿನಗ್ ಬುದ್ಧಿ ಅನ್ನೋದೇ ಇಲ್ವಾ ಸುಭಾಷ್? ಅಪ್ಪ, ಜನರು ಹುಷಾರಾಗಿರ್ಬೇಕು ಅಂತಾನೆ ನಾನು ಈ ತರ ಎಲ್ಲ ಕ್ಲೀನ್ ಮಾಡಿದ್ದು. ಸುಮ್ನಿರು, ಒಂದು ಮಾತು ಆಚೆ ಬರಬಾರ್ದು. ಈ ತರ ಕೆಲಸ ಮಾಡೋದಕ್ಕೋಸ್ಕರ ಬೇರೆ ಜನರು ಇರ್ತಾರೆ, ಅದಕ್ಕೊಂದು ವ್ಯವಸ್ಥೆ ಇರುತ್ತೆ. ನೀನ್ ಯಾಕೆಲ್ಲ ಜವಾಬ್ದಾರಿ ತಗೋತಾ ಇದೀಯಾ? ಅದನ್ನ ನೋಡಿ ನಂಗೆ ತುಂಬಾ ಬೇಜಾರಾಯ್ತಪ್ಪ. ಪದೇ ಪದೇ ಆ ಕೊಳಕನ್ನ ನೋಡಿ ನಂಗೆ ಕ್ಲೀನ್ ಮಾಡ್ಬೇಕು ಅನ್ನಿಸ್ತಾ ಇತ್ತು. ಇಲ್ಲೋಡು, ಬಟ್ಟೆ ಬದಲಾಯಿಸಿದ್ಮೇಲೆ ನೀನ್ ಕೋಣೆ ಒಳಗಡೆ ಹೋಗ್ಬೇಕು. ಕಮಲಾ, ತಲೆ ಒರೆಸೋ ಬಟ್ಟೆ ಕೊಡು, ಒರೆಸ್ಕೋ. ನೀವ್ ಯಾಕೆ ಹಾಗೆ ನೀರ್ ಹಾಕಿದ್ರಿ? ನಂಗೆ ಕೈ ಕಾಲ್ ತೊಳ್ಕೊಳಕ್ ಬರುತ್ತೆ. ಜಾಸ್ತಿ ಮಾತಾಡ್ಬೇಡ ನೀನು. ಬಾಯಿ ಮುಚ್ಕೊಂಡು ನಿಂತ್ಕೋ. ತಲೆ ಒರೆಸ್ಕೊಂಡು ಒಳಗಡೆ ಹೋಗು, ಹೋಗೋ. ನೋಡ್ದ್ಯಾ ನಿನ್ ಮಗ ಹೇಗ್ ನೋಡ್ತಿದ್ದಾನೆ? ಪ್ರಭಾ, ಅವನ್ ತಲೆನ ಚೆನ್ನಾಗಿ ಒರೆಸ್ಬಿಡು, ಇಲ್ಲಾಂದ್ರೆ ಜ್ವರ ಬರ್ಬಹುದು. ಈ ಸಂಜೆ ಹೊತ್ನಲ್ಲಿ ಬಾವಿ ತಣ್ಣೀರಲ್ಲಿ ಸ್ನಾನ ಮಾಡಿದಾನೆ. ಇವನ್ ಆರೋಗ್ಯ ಹಾಳಾದ್ರೆ ಏನ್ ಮಾಡೋದು? ಬಿಸಿನೀರಲ್ಲೇ ಸ್ನಾನ ಮಾಡಿಸ್ಬೋದಾಗಿತ್ತಲ್ವಾ ದೊಡ್ಡಮ್ಮ? ಓ, ನೀನು ನನಗೆ ಬುದ್ಧಿ ಹೇಳೋ ತರ ಆಗ್ಬಿಟ್ಯಾ? ನೀನ್ ಒಳಗ್ ನಡಿ ಸುಬಿ. ಓ ಪ್ರಭಾ, ಪ್ರಭಾ, ನನ್ ಮಾತ್ ಕೇಳು. ಮೊದ್ಲು ಅವನ ಬಟ್ಟೆ ಬದಲಾಯಿಸಕ್ ಹೇಳು. ಅಯ್ಯೋ ದೇವ್ರೇ. ಬಲರಾಮ್ ಕಾಕ, ದೀಪ ಆರಿಸ್ಬೇಡಿ, ಬನ್ನಿ ಇಲ್ಲೊಂದ್ ನಿಮಿಷ. ಬಾ. ಅಮ್ಮವ್ರೆ, ಬೇಗ ಬನ್ನಿ. ಯಾರು ಬಂದಿದ್ದಾರೆ ಅಂತ ನೋಡಿ. ಸುಬ್ಬಿ ಪುಟ್ಟ, ಅಮ್ಮವ್ರೆ, ಬೇಗ ಬನ್ನಿ. ಯಾಕೋ ಹಾಕಿರಿಸ್ತಾ ಇದ್ಯಾ? ರಾತ್ರಿ ಭೂತಾಗಿತ್ತ ಏನಾದ್ರು ನೋಡಿದ್ಯೇನೋ? ಓ ಅಬ್ಬಬ್ಬಬ್ಬಬ್ಬ, ನೀವಾ? ವಿಭಾವತಿ, ನೀವಾ? ಒಳ್ಳೇದಾಗ್ಲಿ. ಆಶೀರ್ವಾದ ಮಾಡಿ. ಒಳ್ಳೇದಾಗ್ಲಿ. ಇರ್ಲಿ ಇರ್ಲಿ. ಈ ಮನೆಯಲ್ಲಿ ಯಾವುದೇ ನಿಯಮ ಕಾನೂನು ಇಲ್ಲ ಅಲ್ವಾ? ಅಲ್ಲ ಪ್ರಭಾ, ಮಧ್ಯರಾತ್ರಿ ಹೊತ್ತಿಗೆ ಮನೆ ಸೊಸೆ ಒಳಗಡೆ ಬರ್ತಾ ಇದ್ದಾಳೆ. ಇಲ್ಲೆಲ್ಲ ಶಾಸ್ತ್ರ ಸಂಪ್ರದಾಯ ಏನೂ ಇಲ್ವಾ? ಸರಿ, ಇವಾಗ ಮಾತೆಲ್ಲ ಯಾಕೆ ಬೇಕು? ಪ್ರಭಾ, ಇವ್ರಿಗೆಲ್ಲ ಊಟದ ವ್ಯವಸ್ಥೆ ಮಾಡು. ಬಲರಾಮ, ಇವ್ರ ಲಗೇಜ್ನೆಲ್ಲ ತಗೊಂಡೋಗಿ ಒಳಗಡೆ ಇಡು. ಹಾಗೆ ಭಟ್ರಿಗೆ ಹೇಳು ಅಡ್ಗೆ ಮಾಡೋದಕ್ಕೆ. ಬೇಡ ಬೇಡ, ಏನು ಬೇಡ, ನಾವು ದಾರಿಲ್ ಬರ್ತಾ ತಿನ್ಕೊಂಡೇ ಬಂದ್ವಿ. ಹಾಗೆಲ್ಲ ಹೇಳಿದ್ರೆ ಆಗೋದಿಲ್ಲ. ಅವತ್ತು ಕೂಡ ಏನು ತಿಂದೆ ಹೋದೆ.
ಆದ್ರೆ ಇವತ್ತು ಹಾಗಾಗೋದ್ ಬೇಡ. ಕಮಲಾ, ಕಮಲಾ, ಹೋಗು, ವಿಭಾನ್ ಒಳಗಡೆ ಕರ್ಕೊಂಡು ಹೋಗು. ವಿಭಾತ್ಗೆ ಬನ್ನಿ, ಒಳಗಡೆ ಬನ್ನಿ. ಶರತಣ್ಣ ನಿಮ್ ಜೊತೆ ಬಂದ್ರಾ? ಅವರು ಕೋಲ್ಕತ್ತಾದಲ್ಲೇ ಇದ್ದಾರಲ್ವಾ? ಅವರು ನಿಮ್ಮನ್ನ ಕರ್ಕೊಂಡ್ ಬರ್ಲಿಲ್ವಾ? ಯಾಕೋ ಶರತ್ ಮತ್ತೆ ವಿಭಾವತಿ ಮಧ್ಯೆ ಏನೋ ನಡೆದಿದೆ ಅನ್ಸ್ತಾ ಇದೆ. ಸುಭಾಷ್, ಈಗ ನೀನು ನಿನ್ ವಿಭಾತಿಗೆ ಹತ್ರ ಮಾತಾಡ್ತಾನೆ ಇರ್ಬೇಡ. ಸುಭಿ, ನೀನೀಗ ವಿಭಾವತಿಗೆ ತೊಂದರೆ ಕೊಡ್ಬೇಡ. ಪ್ರಯಾಣ ಮಾಡಿ ಆಯಾಸ ಆಗಿರತ್ತೆ. ಹೋಗು ವಿಭಾ, ನೀನ್ ವಿಶ್ರಾಂತಿ ತಗೋ. ಇವತ್ತಷ್ಟೇ ನಿನ್ ಪತ್ರ ಸಿಕ್ಕಿತ್ತು. ಶರತ್ ಮನೇಲಿಲ್ಲ ಅಂತ ನಾವ್ ಯಾರೂ ಆ ಪತ್ರನ ಓದಕ್ ಹೋಗ್ಲಿಲ್ಲ. ವಿಭಾತ್ಗೆ ವಿಭಾತ್ಗೆ ನೀವ್ ಅಳ್ತಾ ಇದ್ದೀರಾ? ಇಲ್ಲ, ನಾನ್ ತುಂಬಾ ದಿನ ಆದ್ಮೇಲೆ ಕೋಣೆಗೆ ಬಂದಲ್ಲ, ಇಲ್ಲಿ ತುಂಬಾ ಧೂಳಿತ್ತು, ಅದಕ್ಕೆ. ನನಗ್ ಗೊತ್ತಾಗ್ತಿದೆ ನಿಮ್ಗೆ ಇಲ್ಲಿರೋಕೆ ಎಷ್ಟು ಸಂಕಟ ಆಗ್ತಿದೆ ಅಂತ ಗೊತ್ತಾಗ್ತಿದೆ. ಇಲ್ಲ, ನಾನು ಅಮ್ಮನ ಮನೆಯಿಂದ ಬಂದಲ್ಲ, ಅದಕ್ಕೆ ತುಂಬಾ ನೋವಾಗ್ತಿದೆ. ಸರಿ, ನಾನ್ ನಿಮ್ಗೆ ಖುಷಿ ಆಗೋ ತರ ಮಾಡ್ತೀನಿ. ನೀವು ಕೋಲ್ಕತ್ತಾಗ ಹೋದ್ಮೇಲೆ ನಾನು ಏನ್ ಮಾಡ್ದೆ ಗೊತ್ತಾ? ಅದನ್ ಕೇಳಿದ್ರೆ ನಿಮ್ ಮನ್ಸಿಗೆ ತುಂಬಾ ಖುಷಿ ಆಗುತ್ತೆ. ನಾವು ಬಡವ್ರಿಗೆ ನೀರಿನ ದಾನ ಮಾಡಿದ್ವಿ. ಅದಾದ್ಮೇಲೆ ಸುಭಾಷ್, ನೀನೀಗ ಹೋಗು, ನಾನು ನಿನ್ ಜೊತೆ ನಾಳೆ ಮಾತಾಡ್ತೀನಿ. ವಿಭಾತ್ಗೆ ಏನಾಯ್ತು? ನನ್ ಮಾತನ್ನ ಕೇಳ್ತಾನೆ ಇಲ್ಲ. ಅವರು ಮೊದ್ಲಿನ ಹಾಗೆ ನನ್ನ ಪ್ರೀತಿ ಮಾಡಲ್ವಾ? ನೀವು ನನ್ನ ಮಾತನ್ನೇ ಕೇಳಿಸ್ಕೊಳ್ಳಿಲ್ಲ ವಿಭಾತ್ಗೆ. ನಮ್ ಶರತಣ್ಣ ಇದ್ದಿದ್ರೆ ಹೀಗ್ ಮಾಡ್ತಾ ಇರ್ಲಿಲ್ಲ ಯಾವತ್ತೂ ಕೂಡ. ಅನಂತವ್ರೆ, ಅನಂತವ್ರೆ, ಎಲ್ರು ಬಂದ್ರ? ನಾವಿಲ್ಲಿ ಹೊಸದಾಗಿ ಕೆಲಸ ಶುರು ಮಾಡ್ಬೇಕು. ಅದಕ್ಕೆ ಜತಿನ್ ಅವ್ರನ್ನ ಮನೆಯಲ್ಲಿ ಕಳ್ಸಿರೋದು. ನಂಗ್ ಬಂದಿರೋ ಸುದ್ದಿ ಪ್ರಕಾರ ಪೊಲೀಸರು ಎಲ್ಲ ಕಡೆ ಹುಡುಕ್ತಿದ್ದಾರೆ. ನಾವು ತುಂಬಾ ಎಚ್ಚರಿಕೆಯಿಂದ ಇರ್ಬೇಕು. ಹಾ ಹೌದು ಅನಂತವ್ರೆ, ಇವ್ನು ಹೇಳ್ತಿರೋದು ನಿಜಾನೇ. ನನಗೂ ಸುದ್ದಿ ಬಂತು. ನಾವಿವಾಗ ಹೋಗೋದ್ ಬೇಡ ಹಾಗಾದ್ರೆ. ನನಗೂ ಹಾಗೆ ಅನಿಸ್ತಾ ಇದೆ. ನಾವಿಲ್ಲಿರೋದ್ ಬೇಡ, ನಾವೆಲ್ಲಾದ್ರೂ ಬೇರೆ ಕಡೆ ಹೋಗೋಣ. ಎಲ್ರು ಹುಷಾರಾಗಿರೋಣ. ಆದಷ್ಟು ಹುಷಾರಾಗಿರಿ ಎಲ್ರು. ನಮ್ಮನ್ನ ಯಾರಾದ್ರೂ ನೋಡಿದ್ರೆ ಸುಮ್ನೆ ತೊಂದರೆ ಆಗುತ್ತೆ. ಬನ್ನಿ ಹೋಗೋಣ. ಬನ್ನಿ, ನಡೀರಿ. ಇವನ್ ಸುಬಿ ಅಲ್ವಾ? ಹಾ,
ಸುಬಿ ಇಲ್ಲೇನ್ ಮಾಡ್ತಾ ಇದ್ದಾನೆ? ಇರಿ, ನಾನ್ ಹೋಗ್ ನೋಡ್ತೀನಿ. ಸುಬಿ, ನೀನ್ ಇಲ್ಲೇನ್ ಮಾಡ್ತಿದ್ಯಾ? ಏನಾಯ್ತು? ಅನು ಚಿಕ್ಕಮ್ಮ, ಇಷ್ಟೊತ್ತಲ್ಲಿ ನೀವೆಲ್ಲಿ ಹೋಗ್ತಿದ್ದೀರಾ? ಯಾವ್ದೋ ಕೆಲ್ಸದ ಮೇಲೆ ಹೋಗ್ತಿದೀವಿ. ನೀನ್ ಯಾಕೆ ಇಲ್ಲಿದೀಯಾ? ಮನೇಲಿ ಯಾರಿಗಾದ್ರೂ ಗೊತ್ತಾದ್ರೆ ಏನಾಗುತ್ತೆ ಗೊತ್ತಾ? ಈಗಿನ ಪರಿಸ್ಥಿತಿ ಬೇರೆ ಸರಿ ಇಲ್ಲ. ನೀನ್ ಮನೆಗ್ ಹೋಗ್ ಸುಬಿ. ಇಲ್ಲ ಅನು ಚಿಕ್ಕಮ್ಮ, ನನ್ ಮನ್ಸು ಯಾಕೋ ಸರಿ ಇಲ್ಲ. ನನ್ಗೆ ಮನೇಲಿರೋಕಾಗ್ಲಿಲ್ಲ, ಅದಕ್ಕೆ ನಾನು ಆಚೆ ಬಂದಿರೋದು. ಸುಭಾಷ್, ನಿನ್ಗೇನಾಗಿದೆ? ಯಾಕೆ ಬೇಜಾರಲ್ಲಿದ್ಯಾ? ನೀವು ನನ್ನನ್ನು ಜೊತೆ ಕರ್ಕೊಂಡು ಹೋಗ್ತೀರಾ? ಸುಭಾಷ್, ಈಗ ಸಾಧ್ಯ ಇಲ್ಲ. ಈಗ ರಾತ್ರಿ ಆಗಿ ಹೋಗಿದೆ, ನಿನ್ ಮನೆಗೆ ಹೋಗು. ಅನು ಅಕ್ಕ, ಸುಭಾಷ್ ಮನ್ಸು ಸರಿ ಇಲ್ಲ ಅಂತಿದ್ದ. ಅವನಿಗೆ ಖುಷಿಯಾಗುವಂತ ಸುದ್ದಿನ ಅವನಿಗೆ ಹೇಳ್ಬಿಡಿ. ಸುಮ್ನಿರು. ಏನಾಯ್ತು ಅನು ಚಿಕ್ಕಮ್ಮ? ಏನ್ ಸುದ್ದಿ? ಏನಿಲ್ಲ, ನೀನ್ ಮೊದ್ಲು ಮನೆಗ್ ಹೋಗು. ನಾವು ಸುಭಾಷ್ನ ಮೊದಲು ಮನೆಗೆ ಬಿಟ್ಟು ಆಮೇಲೆ ನಾವ್ ಅಲ್ಲಿಂದ ಹೋಗೋಣ. ನಡಿ ಸುಭಾಷ್, ಬಾ. ನಾನು ನಿಮ್ ಹಿಂದೆನೆ ಬರ್ತಾ ಇರ್ತೀನಿ. ನಿಮ್ಮ ಹೊಸ ಜಾಗ ಯಾವುದು ಅಂತ ನಾನು ಒಂದ್ಸಲ ಕಂಡು ಹಿಡಿದು ಅದನ್ನ ಸಂಶುಲ್ ಸಾಹೇಬ್ರಿಗೆ ತಲುಪಿಸಿದ ಮೇಲೆ ಸ್ವದೇಶಿಗಳೇ ನಿಮ್ಮ ಕತೆ ಮುಗೀತು ಅಂತಾನೆ ತಿಳ್ಕೊಳ್ಳಿ. ಇಷ್ಟೊತ್ತಲ್ಲಿ ಮನೆಗೆ ಬರ್ತಾ ಇದ್ದೀನಿ. ತಿನ್ನಕ್ಕೇನಾದ್ರೂ ಇದೆಯೋ ಇಲ್ವೋ ಗೊತ್ತಿಲ್ಲ. ಇಲ್ಲಂತೂ ಯಾರು ಕಾಣಿಸ್ತಾ ಇಲ್ಲ. ಒಂದ್ಸಲ ಅಡಿಗೆ ಮನೆಗೆ ಹೋಗಿ ನೋಡ್ತೀನಿ. ವಿಭಾ, ನೀನ್ ಯಾವಾಗ ಬಂದೆ? ಏನ್ ಮಾತಾಡ್ಬೇಕು ಹೇಳು. ಇಂಥ ಪ್ರಶ್ನೆನ ನಾವ್ ಯಾರಾದ್ರೂ ಪರಿಚಯನೇ ಇಲ್ಲದೆ ಇರುವಂತ ವ್ಯಕ್ತಿ ಕೇಳ್ತೀವಿ. ಯಾವ್ದಾದ್ರೂ ಗಂಡ ಹೆಂಡತಿ ಮಧ್ಯೆ ಇಂಥ ಪ್ರಶ್ನೆ ಬರುತ್ತಾ? ವಿಭಾ, ನೀನು ಊಟ ಅಷ್ಟೇನ್ ಬಿಸಿ ಇಲ್ಲ, ಬೇಗ ತಣ್ಣಗಾಗುತ್ತೆ. ನಾನು ವಾಪಸ್ ಬರ್ತೀನಿ ಅಂತ ಗೊತ್ತಿತ್ತ? ನಾನು ಯಾರಿಗೂ ಹೇಳೇ ಇರ್ಲಿಲ್ಲ. ನಾನ್ ಕಟಕ್ ಬರ್ತೀನಿ ಅಂತಾನೂ ನಿಮಗ್ ಗೊತ್ತಿಲ್ಲ. ನೀವ್ ಕಟಕ್ಗೆ ವಾಪಸ್ ಬಂದು ಆಯ್ತು. ಕಲ್ಕತ್ತಾದಲ್ಲಿ ನನ್ನ ಒಂದ್ಸಲನೂ ನೋಡೋಕ್ ಬರ್ಲಿಲ್ಲ. ಅಷ್ಟೊಂದು ಕೋಪ ನನ್ನ ಮೇಲೆ. ವಿಭಾ, ನೀವ್ ಕೋಣೆಗೆ ಹೋಗಿ, ನಾನ್ ನೀರ್ ತಗೊಂಡ್ ಬರ್ತೀನಿ. ಸರ್, ನೀವು ಕಟ್ಟಕ್ಕೆ ಬಂದಿದ್ದೀರಿ ಅಂತ ನನಗೆ ಗೊತ್ತೇ ಆಗ್ಲಿಲ್ಲ ಸರ್. ಗೊತ್ತಾಗಿದ್ದಿದ್ರೆ ನಿಮ್ ಸೇವೆ ಮಾಡೋ ಭಾಗ್ಯ ಆದ್ರೂ ಸಿಕ್ತಿತ್ತು. ಸಂಸುಲ್ ಆಲಂಗೆ ಹೇಗ್ ಸೇವೆ ಮಾಡ್ಬೇಕು ಅನ್ನೋದು ಗೊತ್ತಾ? ಸ್ವದೇಶಿಗಳ ರಕ್ತದಿಂದ. ನೀವದನ್ನ ನನಗೆ ಕೊಡೋಕ್ ಸಾಧ್ಯನಾ? ನಾನ್ ಪ್ರಯತ್ನ ಮಾಡ್ತಾ ಇದ್ದೀನಿ ಸರ್. ನೀನೇನ್ ಪ್ರಯತ್ನನೂ ಮಾಡ್ತಿಲ್ಲ. ಅವ್ರೇನಾದ್ರೂ ಒಂದು ಸಲ ನನ್ನ ಕೈಗೆ ಸಿಕ್ಕಾಕೊಂಡ್ಬಿಟ್ರೆ ಖಂಡಿತ ನೀನ್ ಯಾವ ಪ್ರಯತ್ನನೂ ಮಾಡ್ತಿಲ್ಲ, ಏನು ಮಾಡ್ತಿಲ್ಲ.
ರಿಚರ್ಡ್ಸನ್ ಸಾಹೇಬ್ರು ಎಲ್ಲಿದ್ದಾರೆ? ಸರ್ ಅವರು ಕಟಕಲ್ಲಿ ಇರ್ಲಿಲ್ಲ, ರಜೆ ಮೇಲೆ ಇಂಗ್ಲೆಂಡ್ಗೆ ಹೋಗಿದ್ರು. ಇವತ್ತು ವಾಪಸ್ ಬಂದಿದ್ದಾರೆ. ಇನ್ನೇನು ಇಲ್ಲಿಗೆ ಬಂದ್ಬಿಡ್ಬೋದು. May I come in, sir? ಬನ್ನಿ ರಿಚರ್ಡ್ಸನ್. Sir, this is for you. The famous English cake. ಸಿಹಿ ತಿನ್ನೋ ಸಮಯ ಇನ್ನೂ ಬಂದಿಲ್ಲ ಮಿಸ್ಟರ್ ರಿಚರ್ಡ್ಸನ್. ಕಟಕ್ನ ಪರಿಸ್ಥಿತಿ ಚೆನ್ನಾಗಿಲ್ಲ. ಟಿಗರ್ಡ್ ಸಾಹೇಬ್ರು ನನಗೆ ಆದೇಶ ಕೊಟ್ಟಿರೋದ್ರಿಂದ ನಾನು ಇಲ್ಲಿಗೆ ಬರಬೇಕಾಯ್ತು. ವರದಿ ಬಂದಿರೋ ಪ್ರಕಾರ ಕೋಲ್ಕತ್ತಾಗಿಂತ ಬೇರೆ ಕಡೆಯಿಂದ ಬಂದಿಲ್ಲಿ ಸೇರ್ಕೊಂಡಿರೋ ಜನ ಹೆಚ್ಚಾಗಿದ್ದಾರೆ. ಅದರಲ್ಲಿ ಹೆಚ್ಚಿರೋರು ಸ್ವದೇಶಿಗಳು. ಇದು ಖಂಡಿತ ಒಳ್ಳೇದಲ್ಲ. ಸರ್, ನಾನು ಕಟಕ್ನಲ್ಲಿ ಇರಲಿಲ್ಲ, ಅದಕ್ಕೆ ನನ್ಗಿದ್ರ ಬಗ್ಗೆ ಗೊತ್ತಿಲ್ಲ. ಮುಕುಂದ್ ಅವ್ರೆ. ಎಸ್ ಸರ್. ನೀವಿಲ್ಲೇ ಇದ್ರಲ್ಲ, ಹೇಳಿ. ಸರ್, ನಿಮ್ಗೆ ಪೂರ್ತಿ ವಿಶ್ವಾಸದಲ್ಲಿ ಹೇಳ್ತಾ ಇದ್ದೀನಿ ಕೇಳಿ. ಕಟಕ್ ಅಲ್ಲಿ ಒಬ್ಬ ಸ್ವದೇಶಿ ಕೂಡ ಗಲಾಟೆ ಮಾಡ್ತಾ ಇಲ್ಲ. ನಾನು ಪ್ರತಿದಿನ ಅವ್ರ ಜಾಗಗಳನ್ನ ಸೀಸ್ ಮಾಡ್ತಾ ಇದ್ದೀನಿ. ಈಗ ಯಾರು ಇಲ್ಲ ಸರ್, ಎಲ್ಲ ಓಡಿ ಹೋಗ್ಬಿಟ್ಟಿದ್ದಾರೆ. ನಮ್ಗೆ ವಿಷಯ ಕೊಡ್ತಿದ್ದಲ್ಲ ಶಿವೇನ್, ಅವನು ಕೂಡ ಇದೇ ಮಾತನ್ನ ಹೇಳ್ದ ಸರ್. ಎಲ್ಲ ಭಯ ಬಿದ್ದು ಓಡೋಗ್ತಾ ಇದ್ದಾರೆ. ನಿಮ್ ತಲೆಯಲ್ಲಿ ಏನೂ ಇಲ್ಲ. ನಿನ್ ಡ್ಯೂಟಿ ನೀನ್ ಮಾಡ್ತಾ ಇಲ್ಲ. ನನಗ್ ಬಂದಿರೋ ಸುದ್ದಿ ಪ್ರಕಾರ ಇವತ್ತು ಈ ಕಟಕ್ ಸ್ವದೇಶಿಗಳಿರೋ ಮುಖ್ಯ ಕೇಂದ್ರ ಆಗಿದೆ. ರಿಚರ್ಡ್ಸನ್ ಸಾಹೇಬ್ರಿಗೂ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಮುಕುಂದ್ ಅವ್ರೆ, ಮೇಲ್ ನೋಟಕ್ಕೆ ಏನ್ ನಡೀತಾ ಇದೆಯೋ ನಿಮಗಷ್ಟು ಮಾತ್ರ ಗೊತ್ತು. ಅವರ ರಹಸ್ಯ ಸ್ಥಳಗಳು, ಸೂಕ್ಷ್ಮ ವಿಷಯಗಳು ನಿಮ್ಗೇನು ಗೊತ್ತಿಲ್ಲ. ಅಲ್ಲ ರೇ, ನಿಮಗ್ ಗೊತ್ತಾ, ಕಟಕ್ ಅಲ್ಲಿ ನನ್ನ ವಿರುದ್ಧ ಪೋಸ್ಟರ್ಸ್ ಹಾಕಿದ್ದಾರೆ. ಹೇಳ್ರಿ, ನನ್ಗೆ ಉತ್ತರ ಕೊಡಿ. ಇದೆಯಾ? ಸರ್, ನನ್ನ ಮಾತನ್ನ ನಂಬಿ ಅವರೆಲ್ಲ ಊರ್ ಬಿಟ್ಟು ಓಡ್ ಹೋಗಿದ್ದಾರೆ. ಮುಕುಂದ್ ಅವ್ರೆ, ನೀವು ತಕ್ಷಣ ಫೋರ್ಸ್ನ ರೆಡಿ ಮಾಡಿ. ನಾನು ಬರ್ತೀನಿ, ನಾನು ನಿಮ್ ಜೊತೆ ಬರ್ತೀನಿ. ಅವ್ರೆಲ್ಲ ಬಚ್ಚಿಟ್ಕೊಂಡಿದ್ದಾರೆ, ಏನೇನ್ ಮಾಡ್ತಾರೆ ಎಲ್ಲ ತೋರಿಸ್ತೀನಿ. ಸಾಹೇಬ್ರೆ, ಆ ಸ್ವದೇಶಿಗಳ ಹೊಸ ಜಾಗನ ಕಂಡು ಹಿಡಿದ್ಬಿಟ್ಟೆ. ಅಲ್ಲ, ಅವ್ರದ್ದು ಮೀಟಿಂಗ್ ನಡೀತಾ ಇತ್ತು. ನಾನೇ ಸ್ವತಃ ನನ್ನ ಕಣ್ಣಾರೆ ನೋಡ್ಕೊಂಡು ಬಂದೆ. ಮುಕುಂದ್ ಅವ್ರೆ, ನೀವು ನನ್ನ ಸೇವೆ ಮಾಡಬೇಕು ಅಂದಿದ್ರಲ್ಲ, ಹೋಗಿ ಇವ್ರ ಜೊತೆ ಒಬ್ಬರನ್ನು ಬಿಡದೆ ಎಲ್ರನ್ನು ಹೇಳ್ಕೊಂಬನ್ನಿ. ಎಸ್ ಸರ್. ರಿಚರ್ಡ್ಸನ್ ಸರ್, ಸುದ್ದಿ ತಿಳ್ಕೋಬೇಕು ಅಂದ್ರೆ ನೀವೇನು ಇಲ್ಲೇ ಇರಬೇಕಾದಿಲ್ಲ. ಟಿಗರ್ ಸಾಹೇಬ್ರು ಎಲ್ಲ ಆಪರೇಷನ್ಸ್ ನಡೆಸ್ತಾರೆ. ಇಲ್ಲಿರೋ ಸ್ವದೇಶಿಗಳನ್ನ ಮಟ್ಟ ಹಾಕದ್ಮೇಲೆ ನಾನು ಈ ಕಟಕ್ಕಿಂದ ಹೋಗೋದು. ವಿಭಾ, ಏನಾಯ್ತು ಅದು ಸರಿಯಲ್ಲ ಅಂತ ನನಗೆ ಗೊತ್ತು. ನಾನು ನಿನಗೆ ಎಲ್ಲಾನು ಅರ್ಥ ಮಾಡ್ಸಕ್ಕಾಗಲ್ಲ. ನೀನ್ ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡಿದೀಯ ಅಲ್ವಾ? ನಿಮಗೆ ಸಿಟ್ಟು ಮತ್ತೆ ನೋವಿನ ಮಧ್ಯೆ ಇರೋ ವ್ಯತ್ಯಾಸ ಅರ್ಥ ಆಗತ್ತಾ?
ನನ್ನ ಅಪ್ಪ ಅಮ್ಮ ಅಣ್ಣ ಎಲ್ರಿಗೂ ಗೊತ್ತು ನೀವು ಕಲ್ಕತ್ತಾಗ್ ಬಂದಿರೋದು. ಆದ್ರೆ ಒಂದ್ಸಲನೂ ಮನೆಗ್ ಬಂದಿಲ್ಲ ನೀವು. ಇನ್ಮುಂದೆ ನನ್ ಮೇಲೇನಾದ್ರೂ ಕೋಪ ಬಂದ್ರೆ ನನ್ನ ಹತ್ರ ಸ್ಪಷ್ಟವಾಗಿ ಹೇಳಿ. ಈ ರೀತಿ ಅವಮಾನ ಮಾಡಬೇಡಿ ನನಗೆ. ನನ್ ಮನೆಗ್ ಹೋಗೋದಿಲ್ಲ ಈಗ. ಯಾರು ನನ್ನ ಹತ್ರ ಸರಿಯಾಗಿ ಮಾತಾಡೋದು ಇಲ್ಲ. ನಾನೇನಾದ್ರೂ ಹೇಳಿದ್ರೆ ಅದನ್ನು ಸರಿಯಾಗಿ ಕೇಳಿಸ್ಕೊಳ್ಳೋದಿಲ್ಲ. ಅನು ಚಿಕ್ಕಮ್ಮನ ಹತ್ರ ಏನೋ ಒಳ್ಳೆ ಸುದ್ದಿ ಇದೆ, ಅದನ್ನು ಅವ್ರು ಹೇಳ್ತಾ ಇಲ್ಲ. ಮನೇಲಿ ನೋಡಿದ್ರೆ ವಿವಾದಕ್ಕೇನೋ ನನ್ನ ಹತ್ರ ಮಾತಾಡ್ತಿಲ್ಲ. ಬನ್ನಿ, ಬೇಗ ಬೇಗ ಬನ್ನಿ. ಪೊಲೀಸ್ ಇಷ್ಟು ರಾತ್ರಿಲಿ ಅವ್ರು ನನ್ನನ್ನ ನೋಡಿದ್ರೆ ಪ್ರಶ್ನೆ ಮಾಡ್ತಾರೆ. ಬೇಗ ಬನ್ನಿ. ಸರಿಯಾಗಿ ಕೇಳಿ, ಕಣ್ಣು ಕಿವಿ ಎಚ್ಚರದಿಂದಿರ್ಲಿ. ನಿಮ್ ಕಣ್ಣಿಗೆ ಸ್ವದೇಶಿಗಳು ಕಂಡಿದ ತಕ್ಷಣ ಅವ್ರ ಮೇಲೆ ಎಗರು ಬೀಳಿ. ಯಾವುದೇ ಕಾರಣಕ್ಕೂ ಅವ್ರನ್ನ ಬಿಡಬೇಡಿ. ಪೊಲೀಸರು ಹೋಗ್ತಿರೋದ್ ನೋಡಿದ್ರೆ ಅನಂತಣ್ಣ ಇಲ್ಲಿರೋದು ಗೊತ್ತಾಗಿದೆ ಅನ್ಸುತ್ತೆ. ಏಯ್, ನೆನಪಿರ್ಲಿ, ಆ ಅನಂತ್ ಇವತ್ ನನ್ನ ಕೈಗೆ ಸಿಗಲೇಬೇಕು. ಆ ಹಳ್ಳಿ ಆಚೆ ಎಲ್ಲರೂ ಸೇರ್ಕೊಂಡಿರ್ತಾರೆ. ಆ ನದಿ ದಡ ಇದೆಯಲ್ಲ ಅದ್ ಕಡೆ. ಏಯ್, ಎಲ್ಲ ಬನ್ನಿ. ಇವತ್ತ ಅನಂತನ್ ಜೊತೆಗೆ ಎಲ್ರಿಗೂ ಒಂದು ಗತಿ ಕಾಣಿಸ್ತೀನಿ. ಬನ್ನಿ. ಅನಂತಣ್ಣವ್ರನ್ನ ಹಿಡಿಯೋದಿಕ್ಕೆ ಅಂತಾನೆ ಪೊಲೀಸರು ಬಂದಿದ್ದಾರೆ. ಇಲ್ಲ ಇಲ್ಲ, ನಾನು ಹಾಗೆ ಮಾಡೋಕ್ ಬಿಡೋದಿಲ್ಲ. ನನಗೇನಾದ್ರೂ ಮಾಡ್ಲೇಬೇಕು. ಪೊಲೀಸರು ಈಗ ಆ ಕಡೆನೆ ಹೋಗ್ತಾ ಇದ್ದಾರೆ. ಅವರು ಅಲ್ಲಿಗೆ ಹೋಗೋದಕ್ಕೂ ಮೊದಲು ನಾನು ಅಲ್ಲಿಗೆ ಹೋಗಿ ಅನಂತಣ್ಣನ ವಿಷಯನ ಹೇಳ್ಬೇಕು. ಹೇಗಾದ್ರೂ ಮಾಡಿ ಪೊಲೀಸ್ ಅವ್ರನ್ನ ತಡಿಬೇಕು. ಕಾಡಿನ ದಾರಿಲಿ ಹೋಗ್ತಾ ಇದ್ದಾರೆ. ಪೊಲೀಸರಿಗಿಂತ ಮೊದಲು ನಾನೇ ಹೋಗ್ಬೇಕು. ಇದೇ ಕೊನೆಲೆ ಎಲ್ಲ ಸ್ವದೇಶಿಗಳು ಸೇರ್ಕೊಂಡಿರೋದು ನೋಡಿ. ನೀವೇ ನೋಡಿ, ದೀಪ ಕೂಡ ಇನ್ನೂ ಉರಿತಾನೇ ಇದೆ. ಎಲ್ರೂ 4 ಕಡೆಯಿಂದನೂ ಸುತ್ತುವರಿರಿ.
ನಾನ್ ಹೇಳಿದ ತಕ್ಷಣ ತಡ ಮಾಡದೆ ಗುಂಡು ಹಾರಿಸಿ ಇವತ್ತು ರಾತ್ರಿನೇ ನಾನು ಅನಂತ್ ಮತ್ತು ಅವನ ಕಡೆಯವ್ರನ್ನ ಮುಗಿಸ್ಬಿಡ್ತೀನಿ. ಹೇ ಬನ್ನಿ. ಹೇಯ್, ಎಲ್ರು ಇಲ್ಲ ಇದ್ದಾರೆ ಅಂತ ಹೇಳಿದ್ದೆ, ಎಲ್ಲಿ ಹೋದ್ರಲ್ಲ? ಸಾಹೇಬ್ರೆ, ಎಲ್ರು ಓಡ ಹೋಗಿದ್ದಾರೆ. ನಾವು ಬರೋ ಸುದ್ದಿ ಹೇಗೋ ಅವ್ರಿಗೆ ಗೊತ್ತಾಗಿದೆ, ಅದಕ್ಕೆ ಓಡ ಹೋಗಿದ್ದಾರೆ. ನೋಡಿ, ಎಲ್ಲ ವಸ್ತುನು ಇಲ್ಲೇ ಇದೆ, ದೀಪನು ಉರಿತಾ ಇದೆ, ಅವರ ಎಲ್ಲ ಕಾಗದ ಪತ್ರಗಳು ಕೂಡ ಇಲ್ಲೇ ಇದೆ. ಎಲ್ಲಾ ವಸ್ತುಗಳು ಹೀಗೆ ಚಲ್ಲಾಪಿಲ್ಲಿಯಾಗಿ ಬಿದ್ದಿದೆ ಅಂದ್ರೆ ಅವ್ರು ಈಗಷ್ಟೇ ಇಲ್ಲಿಂದ ಓಡಿದ್ದಾರೆ. ಹೇಯ್, ನಡಿ. ಅನಂತ್ ಅವ್ರೆ, ಆ ಕಡೆ ನಾವ್ ಆ ಕಡೆ ಹೋದ್ರೆ ರಸ್ತೆ ಇದೆ ಅನ್ಸುತ್ತೆ. ಆದ್ರೆ ಈ ಕಡೆ ಹೋದ್ರೆ ಕಾಡು ಒಳಗಡೆ ಹೋಗ್ಬೇಕಾಗುತ್ತೆ. ನಾವು ಸುಬಿನ ಈ ಕಾಡು ಒಳಗಡೆ ಕರ್ಕೊಂಡು ಹೋಗಕ್ ಆಗಲ್ಲ. ಹೌದು, ಅನು ಅಕ್ಕ ಸರಿಯಾಗಿ ಹೇಳ್ತಿದ್ದಾರೆ. ಈಗ ಬೇರೆ ಯಾವ ದಾರಿನೂ ಇಲ್ಲ. ಪೊಲೀಸರು ನಮ್ಮನ್ನ ಹುಡ್ಕೋದಕ್ಕೆ ಕಾಯ್ತಾ ಇದ್ದಾರೆ. ನಾವೀಗ ಎಲ್ಲಾದ್ರೂ ಬಚ್ಚಿಟ್ಕೋಬೇಕು ಅಂದ್ರೆ ಈ ದಟ್ಟವಾದ ಕಾಡೊಳಗೆ ಹೋಗ್ಬೇಕು. ಸರಿ, ಆದ್ರೆ ಸುಬ್ಬಿ ಅಲ್ಲಿ ಹೇಗ ಅನಂತವ್ರೆ? ಅಲ್ಲೆಲ್ಲ ತುಂಬಾ ಕಾಡು ಪ್ರಾಣಿಗಳಿರ್ತವೆ. ಸುಬ್ಬಿ ನಮ್ ಪ್ರಾಣ ಉಳಿಸಿದ್ದಾನೆ, ನಮ್ಮಿಂದಾಗಿ ಅವನ್ಗೆ ಯಾವ ತೊಂದ್ರೆನೂ ಆಗ್ಬಾರ್ದಲ್ವಾ? ಈ ಕಡೆ ದಟ್ಟವಾದ ಕಾಡಿದೆ. ಈ ಕಾಡಲ್ಲಿ ಕ್ರೂರವಾದ ಪ್ರಾಣಿಗಳಿದಾವೆ. ಅವರು ಕಾಡೊಳಗೆ ಹೋಗಿರಲ್ಲ. ಇಲ್ಲ ಇಲ್ಲ ಇಲ್ಲ, ಅವ್ರಿಗಿರೋಂತ ಹುಚ್ಚು ಸಾಹಸಕ್ಕೆ ಅವರು ಹುಲಿ ಬಾಯಿಗೆ ಬೇಕಾದ್ರೂ ನುಗ್ಗೋ ಧೈರ್ಯ ಮಾಡ್ತಾರೆ. ಪೊಲೀಸವ್ರ ಕೈಗೆ ಮಾತ್ರ ಸಿಕ್ಕಾಕೊಳ್ಳಲ್ಲ. ಅವರು ಖಂಡಿತ ಇದೇ ದಾರಿಲಿ ಹೋಗಿರ್ತಾರೆ. ಅದ್ ಹೇಗ್ ತಪ್ಪಿಸ್ಕೊಂಡು ಹೋಗ್ತಾರೋ ಹೋಗ್ಲಿ, ನಾನಂತೂ ಅವ್ರನ್ನ ಬಿಡೋದಿಲ್ಲ. ಇವತ್ತು ನಾನು ಎಲ್ರನ್ನೂ ಹಿಡಿದು ಕೊಂದ್ ಹಾಕ್ಬಿಡ್ತೀನಿ. ಏಯ್, ನುಗ್ಗಿ, ಎಲ್ರು ಕಾಡೊಳಗೆ ನುಗ್ಗಿ. ನಾನು ನಿಮ್ ಜೊತೆಗೆ ಬರ್ತೀನಿ ಅನು ಚಿಕ್ಕಮ್ಮ, ಬೇಡ ಅಂತ ಹೇಳ್ಬೇಡಿ. ಪೊಲೀಸರು ಬಂದ್ರು ಕೂಡ ನೀವು ನನ್ನ ಬಗ್ಗೆ ಚಿಂತೆ ಮಾಡಬೇಡಿ. ಮುಕುಂದ್ ಘೋಷ್ಗೆ ಅನಂತ್ ಅಣ್ಣನ ಮೇಲೆ ತುಂಬಾ ಕೋಪ ಬಂದಿದೆ. ಅವರು ಪದೇ ಪದೇ ಅನಂತ್ ಅಣ್ಣನ ಹೆಸರೇ ಹೇಳ್ತಾ ಇದ್ರು. ಪೊಲೀಸರು ಇಲ್ಲಿಂದ ಹೋದ್ಮೇಲೆನೆ ನಾನು ಮನೆಗೆ ವಾಪಸ್ ಹೋಗೋದು. ಅನು, ಸುಬಿ ಬಾಯಿಲಿ. ಸುಬಿ, ಮನೇಲಿ ಏನಾದ್ರೂ ಗೊತ್ತಾದ್ರೆ ನನ್ ಮರ್ಯಾದೆ. ಎಲ್ಲದಕ್ಕಿಂತ ಪ್ರಾಣ ಮುಖ್ಯ. ಅನಂತ್ ಅಣ್ಣನಿಗೆ ಪೊಲೀಸರು ಹಿಡಿದ್ರೆ ದಯವಿಟ್ಟು ನೀವು ನನ್ನ ಬಗ್ಗೆ ಚಿಂತನೆ ಮಾಡಬೇಡಿ. ಸುಭಾಷ್, ನಿನಗೆ ಆಗ್ಲಿಂದ ಮನೆಗೆ ಹೋಗು ಅಂತ ಹೇಳ್ತಾನೆ ಇದೀವಿ ತಾನೆ, ನೀನ್ ಯಾಕೆ ಹೋಗ್ತಾ ಇಲ್ಲ? ಯಾಕೋ ಮನೆಗೆ ಹೋಗೋ ಮನ್ಸೇ ಆಗ್ತಿಲ್ಲ ನಂಗೆ. ನಾನು ಹೋಗದೆ ಇದ್ದಿದ್ದಕ್ಕೆ ನಿಮ್ಮೆಲ್ಲರಿಗೂ ವಿಷಯ ತಿಳ್ಸಕ್ಕಾಯ್ತಲ್ವಾ? ದುರ್ಗಾ ಮಾತೆ ಕೃಪೆ ಇರೋದಿಕ್ಕೆ ಸರಿಯಾದ ಸಮಯಕ್ಕೆ ಬಂದು ಸುಬಿ ನಮ್ಮನ್ನ ಕಾಪಾಡ್ದ. ನಮ್ಮೆಲ್ರ ಪಾಲಿಗೆ ಸುಬಿನೇ ದೇವ್ರು.
ನೀವೆಲ್ಲ ಯಾರು? ಈ ದಟ್ಟ ಕಾಡಲ್ಲಿ ಏನ್ ಮಾಡ್ತಾ ಇದ್ದೀರಾ? ಸಾಧುಗಳೇ, ಪೊಲೀಸರು ನಮ್ಮನ್ನ ಹುಡುಕ್ತಾ ಇದ್ದಾರೆ. ಪೊಲೀಸರಿಂದ ತಪ್ಪಿಸ್ಕೊಳ್ಳೋಕೋಸ್ಕರ ನಾವು ಈ ಕಾಡಿನ ದಾರಿಯಲ್ಲಿ ಬಂದಿದ್ದೀವಿ. ನೀನೊಬ್ಳು ಹೆಣ್ಣಾಗಿ ಈ ಸರಿ ಹೊತ್ತಲ್ಲಿ ಓಡಾಡ್ತಿದ್ಯಲ್ಲಮ್ಮ, ಜೊತೆಗೆ ಚಿಕ್ಕ ಹುಡುಗ ಬೇರೆ ಇದ್ದಾನೆ. ಒಂದ್ ವಿಷಯ ಹೇಳ್ತೀನಿ ಕೇಳಿ. ನೀವು ಪೊಲೀಸ್ನವರಿಂದ ತಪ್ಪಿಸ್ಕೋಬಹುದು, ಆದ್ರೆ ಈ ಕಾಡಿನಲ್ಲಿರೋ ಕ್ರೂರ ಪ್ರಾಣಿಗಳಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ಈ ಕಾಡಲ್ಲಿ ತುಂಬಾ ಕ್ರೂರ ಪ್ರಾಣಿಗಳಿದಾವೆ, ನೀವು ಹುಷಾರಾಗಿರ್ಬೇಕು. ಆದ್ರೆ ಈ ದಟ್ಟವಾದ ಕಾಡಲ್ಲಿ ನೀವ್ ಒಬ್ರೇ ಇರ್ತೀರಾ ಅಲ್ವಾ? ನಿಮ್ಗೇನು ತೊಂದರೆ ಆಗೋದಿಲ್ವಾ? ಈ ಕಾಡಲ್ಲಿರೋ ಎಲ್ಲಾ ಪ್ರಾಣಿಗಳ ಜೊತೆ ನನಗ್ ಸ್ನೇಹ ಇದೆಯಪ್ಪ. ಅವೆಲ್ಲ ನನಗೇನು ಮಾಡಲ್ಲ. ಅವುಗಳ ಜೊತೆ ಇದ್ದೋ ಅಭ್ಯಾಸ ಆಗೋಗಿದೆ ನನಗೆ. ಆ ಪ್ರಾಣಿಗಳು ನಿಮ್ಮನ್ನ ಕೊಂದ್ಬಿಟ್ರೆ? ಕೊಂದಾಕಿದ್ರೆ ಏನ್ ಮಾಡೋಕ್ಕಾಗತ್ತೆ? ಈ ಜೀವ ಇರೋದೇ ಯಾವತ್ತಿದ್ರೂ ಸಾಯೋಗ್ತಾನೆ. ಒಂದಲ್ಲ ಒಂದಿನ ನಮ್ಮಗಳ ಅಂತ್ಯ ಆಗ್ಲೇಬೇಕು. ಅದನ್ನ ಯಾರು ತಪ್ಸೋಕಾಗತ್ತೆ? ಇದೇ ಜಗತ್ತಿನ ನಿಯಮ. ಈಗ ನೋಡಿದ್ರೆ ಎರಡು ಕಡೆನೂ ಸಮಸ್ಯೆ ಅನಂತಣ್ಣ. ಈಗ ಸಮಸ್ಯೆ ಇಲ್ಲಿ ಮಾತ್ರ ಅಲ್ಲ, ಎಲ್ಲ ಕಡೆ ಸಮಸ್ಯೆ ಇದೆ. ಕೆಲ್ಸನ ಪೂರ್ತಿಯಾಗಿ ಮುಗಿಸ್ತೆ ಅಂತೂ ನಾನು ಸಾಯೋದಿಲ್ಲ. ಆದ್ರೆ ಅದಕ್ಕಿಂತ ಮೊದಲು ಒಂದಷ್ಟು ಬ್ರಿಟಿಷರು ನನ್ನ ಕೈಯಿಂದಾನೇ ಸಾಯ್ತಾರೆ. ಅನಂತಣ್ಣ, ಇದೇನ್ ಮಾಡ್ತಿದ್ದೀರ ನೀವು? ನಾವೇನ್ ಅನ್ಕೊಂಡಿದೀವೋ ಅದಿನ್ನ ಆಗಿಲ್ಲ. ನಾವು ಮಾಡ್ಬೇಕಾಗಿರೋ ಕೆಲಸ ತುಂಬಾ ಬಾಕಿ ಇದೆ. ನಮ್ಮಲ್ಲಿ ಯಾರೋ ನಮ್ಮ ಯೋಜನೆಗಳ ಬಗ್ಗೆ ಮುಕುಂದ್ ಘೋಷ್ಗೆ ವಿಷಯ ತಲುಪಿಸ್ತಿದ್ದಾರೆ. ಅವರನ್ನ ಕಂಡು ಹಿಡಿಲೇಬೇಕು. ಇಲ್ದೇ ಇದ್ರೆ ನಾವು ನಮ್ಮವರನ್ನ ಕಾಪಾಡಕ್ ಆಗಲ್ಲ. ನನಗ್ ಗೊತ್ತು ಯಾರು ಮುಕುಂದ್ ಘೋಷ್ಗೆ ವಿಷಯ ಹೇಳ್ತಿರೋದು ಅಂತ. ಏನು? ನಿನಗ್ ಗೊತ್ತಾ ಸುಬಿ?